ನಮಸ್ಕಾರ. ಈ ದೇವಸ್ಥಾನ 2007ರಲ್ಲಿ ಪ್ರಾರಂಭ ಆಯಿತು. 2007 ಅವತ್ತಿಂದ ಈ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ವೈಕುಂಠ ಏಕಾದಶಿ ದಿವಸ ಸುಮಾರು 1 ಲಕ್ಷ ಜನನೂ ಬರ್ತಾರೆ. ವಿಶೇಷವಾಗಿ ಈ ವಾರ್ಷಿಕೋತ್ಸವ ಮತ್ತೆ ವೈಕುಂಠ ಏಕಾದಶಿ ಯಾವಾಗ್ಲೂ ತುಂಬಾ ಹತ್ತತ್ರ 1 ಲಕ್ಷ ಜನ ಇರ್ತಾರೆ. ಇದಾದ್ಮೇಲೆ ಎಲ್ಲ ಇಲ್ಲಿ ವ್ಯವಸ್ಥೆಗೆ ದೇವಸ್ಥಾನದ ಜೊತೆಗೆ ಎಲ್ಲ ಸ್ವಯಂ ಸೇವಕರು ಜೋಡ್ಕೊಂಡಿದ್ದೀವಿ. 30 ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತೀವಿ. ಹೆಚ್ಚು ಕಡಿಮೆ ಇಲ್ಲಿ ಸುತ್ತಮುತ್ತಲು ಇದ್ದಂತ ಎಲ್ಲಾ ಭಕ್ತಾದಿಗಳು ಇಲ್ಲಿಗೆ ಬಂದು ಹೋಗ್ತಾರೆ. 2007ರಲ್ಲಿ ಪ್ರಾರಂಭ ಆಯ್ತು. ಈಗ ಆಲ್ರೆಡಿ 15 ವರ್ಷ ಆಗೋಯ್ತು. 15 3 18 ವರ್ಷ ಆಯ್ತು. ಶುರು ಮಾಡಿದವರು ಜೈರಾಮ್ ಮತ್ತೆ ಕೃಷ್ಣಾರೆಡ್ಡಿ ಅಂತೇಳಿ, ಅವರು ಇಬ್ರು ಬಿಸ್ನೆಸ್ ಪಾರ್ಟ್ನರು. ಅವರೇನೆ ಈ ದೇವಸ್ಥಾನ ಇಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ನಿಶ್ಚಯ ಮಾಡಿಕೊಂಡು ಹೆಚ್ಚು ಕಡಿಮೆ ಅವ್ರದೇ ಮೇಜರ್ ಕಾಂಟ್ರಿಬ್ಯೂಷನ್. ಮತ್ತೆ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿ ತಮಿಳ್ನಾಡಿಗೆ, ಕಾಶ್ಮೀರದವರೆಗೂ ಹೋಗಿ ಬಂದಿದ್ದಾರೆ ಇದ್ರ ಪ್ರಿಪರೇಷನ್ಗೋಸ್ಕರ ದೇವಸ್ಥಾನದ. ಇದು ಭೂನೀಳ ಸಮೇತ ವೆಂಕಟರಮಣ ದೇವಸ್ಥಾನ. ದೇವಸ್ಥಾನ BML ಲೇಔಟ್ ಇದು. BML. ಧನ್ಯವಾದ. ನಮಸ್ಕಾರ. ಹಲೋ, ಆಗುತ್ತಾ ಇವಾಗ? ಅದ್ದೂರಿಯಾಗಿ ನಡೀತದೆ ಇಲ್ಲಿ ವೈಕುಂಠ ಏಕಾದಶಿ. ಸುಮಾರು 18 ವರ್ಷ ಆಯ್ತು. ಎಲ್ಲ ಮಹಿಳೆಯರು ವಾಲಂಟಿಯರ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜಯರಾಮ್ ಸರ್ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ದೇವಸ್ಥಾನದಲ್ಲಿ ಯಾವಾಗ್ಲೂ ತಿಂಗಳು ಏನ್ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೇದೇ ಮಾಡ್ತಾರೆ. ಮತ್ತೆ ರಂಗೋಲಿ ಎಲ್ಲರೂ ರಂಗೋಲಿ ಹಾಕೋದಕ್ಕೆ 20-25 ಜನ ಬರ್ತಾರೆ ರಂಗೋಲಿ ಹಾಕೋದಕ್ಕೆ. 18 ವರ್ಷದಿಂದ ನಾವು ಇಲ್ಲಿ ವಾಲಂಟಿಯರ್ ಮಾಡ್ತೀವಿ. ಏನನ್ನ ಕೆಲಸ ಇದ್ರೂ ಇಲ್ಲಿ ಬಂದು ಮಾಡ್ತೀವಿ. ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಮಾಡ್ತೀವಿ. ಯಾವಾಗ ನೋಡಿದ್ರೂ ಎಲ್ಲರೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೀಟ್ನೆಸ್ ಆಗ್ಲಿ, ಪಾಂಡು ಅನ್ನೋರು ತುಂಬಾ ನೀಟ್ನೆಸ್ ಯಾವಾಗ್ಲೂ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವಾಗ ನೋಡಿದ್ರು ಒಬ್ಬರಿಗೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟು ಜಯರಾಮ್ ಸರ್ ಏನ್ ಬೇಕಾದ್ರೂ ನಾವು ಕೇಳಿ ಮಾಡ್ತೀವಿ. ಇಲ್ಲಿ ಯಾವಾಗ್ಲೂ ಒಂದ್ ಸ್ವಚ್ಛತೆ ಆಗ್ಲಿ, ಒಂದ್ ಸಿಸ್ಟಮ್ ಆಗ್ಲಿ, ಏನೇ ಮಾಡಿದ್ರು ನಿಧಾನವಾಗಿ ಯಾವ ಕೆಲಸ ಮಾಡಿದ್ರು ಜವಾಬ್ದಾರಿಯಿಂದಾನೇ ಮಾಡ್ತೀವಿ ಎಲ್ಲಾರು. ಅಷ್ಟೇ. ಧನ್ಯವಾದಗಳು. ನೀವು ಮಾತಾಡ್ತೀರಾ? ಪ್ರಸಾದ ವಾರನೂ ಮಾಡ್ತಾರೆ, ಅದನ್ನೆಲ್ಲ ಹೇಳ್ತೀವಿ. ಪ್ರತಿ ವಾರ ಶನಿವಾರ. ಇಲ್ಲಿ ಪ್ರತಿ ಶನಿವಾರ ವೆಂಕಟೇಶ ದೇವರಿಗೆ ನೈವೇದ್ಯ ಆಗಿ ಅಭಿಷೇಕ ಬೆಳಗ್ಗೆ ಹೊತ್ತು, ಸಂಜೆ ಬೆಳಗ್ಗೆ 2 ಹೊತ್ತು ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ. ವಿಶೇಷ ದಿನಗಳಲ್ಲೂ ಪ್ರಸಾದ ಅಭಿಷೇಕ ಎಲ್ಲ ಇರುತ್ತೆ. ಎಲ್ಲರಿಗೂ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿ ಬೆಳೆದು ಬಂದಿದೆ. ಇದರಲ್ಲಿ ದೇವಸ್ಥಾನದ ಟ್ರಸ್ಟಿಗಳೆಲ್ಲ ತುಂಬಾ ಶ್ರಮ ವಹಿಸಿ ಈ ಮಟ್ಟಕ್ಕೆ ದೇವಸ್ಥಾನವನ್ನ ತಂದಿದ್ದಾರೆ. ತುಂಬಾ ಸಂತೋಷ. ನಮಗೂ ವಾಲಂಟಿಯರಿಂಗ್ ಸರ್ವಿಸ್ ಮಾಡ್ತೀವಿ ನಾವು ದೇವರಿಗೆ, ನಮ್ಗೂ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಿಂಗೆ ಬೆಳೀತಾ ಇರ್ಲಿ, ಈ ದೇವಸ್ಥಾನ ಅಭಿವೃದ್ಧಿ ಚೆನ್ನಾಗಾಗ್ಲಿ. ದೇವರನ್ನು ನೋಡಕ್ಕೆ ಎಲ್ಲೆಲ್ಲಿಯಾರೋ ಜನಗಳು ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇಲ್ಲಿಗೂ. ಇದು ಇನ್ನೊಂದು ತಿರುಪತಿ ಆಗ್ಲಿ ಅಂತ ನಾವೆಲ್ಲ ಅಭಿಲಾಷೆ ಪಡ್ತಾ ಇದೀವಿ. ಇದು ದೇವ್ರು ನಡೆಸ್ಕೊಡ್ಲಿ ಖಂಡಿತ. ಶ್ರೀ ಸನ್ಮಂಗಳಾಳಿ ಭವಂತು. ಶ್ರೀ ಹರೇಶ್ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿ ದಿನದಂದು ಎಲ್ಲರೂ ಇಲ್ಲಿ ಚೆನ್ನಾಗಿ ಬಂದು ದರ್ಶನ ಮಾಡ್ಕೊಂಡು ಬೆಳಗ್ಗೆ 2:15ಗೆ ಶುರು ಆಗತ್ತೆ ಅಭಿಷೇಕ ಎಲ್ಲ. ತುಂಬಾ ಚೆನ್ನಾಗಿ ನಡೆಯುತ್ತೆ.
ಆಮೇಲೆ ವೈಕುಂಠ ದ್ವಾರದಲ್ಲಿ ಹೊರಗಡೆ ಹೋಗಿ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಎಲ್ಲ ತುಂಬಾ ಸಾವಿರಾರು ಜನಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ. ನಾವು ಸ್ವಯಂ ಸೇವಕರು ಇಲ್ಲಿ ಬಂದು ಸೇವೆ ಮಾಡ್ತೀವಿ ಪ್ರತಿ ವರ್ಷನೂ. ವಿಶೇಷ ದಿನಗಳಲ್ಲೂ ಅರ್ಚನೆ, ಅಭಿಷೇಕ, ದೇವ್ರಿಗೆ ಅಭಿಷೇಕ ತುಂಬಾ ಚೆನ್ನಾಗಿರುತ್ತೆ. ಕಣ್ ತುಂಬಿಸ್ಕೊಂಡು ಹೋಗ್ತೀವಿ. ಅಭಿಷೇಕ ಮತ್ತೆ ಅಲಂಕಾರಗಳು ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಪ್ರತಿ ವಾರ ವಿಶೇಷ ದಿನಗಳಲ್ಲಿ. ಅದು ತುಂಬಾ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ಲಾನು. ಧನ್ಯವಾದಗಳು. ನಮಸ್ತೆ ದೊಡ್ಡಬಳ್ಳಾಪುರ. ನಮಸ್ತೆ ದೊಡ್ಡಬಳ್ಳಾಪುರ. ನಾವು ದೊಡ್ಡಬಳ್ಳಾಪುರದವ್ರೆ. ಕೂಗನಹಳ್ಳಿ. ಕೂಗನಹಳ್ಳಿ. ನಮ್ದು ಘಾಟಿ ರಕ್ಷತನ ಘೋಷಣೆ ಇದೆಲ್ಲ. ಘಾಟಿಗೆ ಬಂದಿದ್ದೀವಿ ನಾವು. सर क्या बोलना है? टेंपल को जो आपके बनी. अच्छा, I wish everyone a happy Vaikuntha Ekadashi, and I feel very privileged to be working as a volunteer in this temple. I have been coming to this temple since the last 3 years. And I'm very attached to this temple. So I'll say everyone to come to this temple because God here is really present, and He hears everything. And I also love Karnataka because unless and until I would have come to Bangalore, I wouldn't have come. You're telling Bengali. Bengali. You tell in Bengali. So the attraction to this temple goes beyond culture. Beyond ಹರೇ ಶ್ರೀನಿವಾಸ. ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಉತ್ತರ ದ್ವಾರನ ವೈಕುಂಠ ದ್ವಾರ ಅಂತ ಕರೀತಾರೆ. ಅದಕ್ಕೆ ಅಲಂಕಾರ ಎಲ್ಲ ಇರುತ್ತೆ. ಆದ್ರೆ ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಬರೋರಿಗೇನೆ ಅಲ್ಲಿ ಉತ್ತರ ದ್ವಾರದ ಮುಖಾಂತರನೇ ಬರ್ತಾರೆ ದೇವರ ದರ್ಶನಕ್ಕೆ, ಗರ್ಭಗುಡಿ ದರ್ಶನಕ್ಕೆ. ಆನಂತರ ಬಂದು ಇಲ್ಲಿ ನಾವು ಉತ್ಸವ ಮೂರ್ತಿಯನ್ನ ಉಯ್ಯಾಲೆಯಲ್ಲಿ ಕಟ್ಟಿರ್ತೀವಿ. ಇದು ವೈಕುಂಠ ದ್ವಾರ ಇದೆ ಇಲ್ಲಿ. ಇವಾಗ ಈ ದೇವರನ್ನ ನೋಡಕ್ಕೆ ಇದ್ರ ಮುಖಾಂತರ ಕೆಳಗಡೆಯಿಂದನೇ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಎಲ್ಲ ಕಡೆಗೂ ಉತ್ತರ ದ್ವಾರನೇ ವೈಕುಂಠ ದ್ವಾರ. ಇಲ್ಲಿ ಉತ್ತರ ದ್ವಾರ ಎಂಟ್ರೆನ್ಸ್ ಗೆ ಕೊಟ್ಟಿರೋದ್ರಿಂದ ಈ ಉತ್ಸವ ಮೂರ್ತಿನ ಈ ತರ ಮಾಡಿದ್ದಾರೆ. ಇದು ಇಲ್ಲಿ ವಿಶೇಷ. ಇಲ್ಲ, ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ದೇವ್ರು ಕಳಿಬೇಕು ಅಂತ ದೇವ್ರ ಕೆಳಗೆ ತಲೆ ತಗ್ಗಿಸ್ಕೊಂಡು ಉತ್ಸವ ಮೂರ್ತಿ ಕೆಳಗಡೆಗೆ ತಲೆ ತಗ್ಗಿಸ್ಕೊಂಡು ಬರ್ಬೇಕು. ನಂತರ ದೇವರ ದರ್ಶನ ಮಾಡಿ ಕೈ ಮುಗಿದು ಹೋಗ್ಬೇಕು. ನಾವು ಮಾಡಿದ ಪಾಪಗಳೆಲ್ಲ ಕಳಿ ಅಂತ ದೇವರ ಆಶೀರ್ವಾದ ನಮಗಿರ್ಲಿ ಅಂತ ನಾವು ಬರ್ಬೇಕಿದ್ರಿ ಕೆಳಗಡೆ. ಒಂದು ವಾಂಗಿ ತೆಗೆದು ವರ್ಷವೂ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಇದೆ. ಎಲ್ಲೆಲ್ಲಿಂದ ಜನಗಳು ತುಂಬಾ ಜನ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವರ ದರ್ಶನ ನಿರಂತರವಾಗ್ತಾ ಇದೆ. ಎಲ್ಲರಿಗೂ ಆಯಾಸ ಆದ್ರೂ ಕೂಡ ಯಾರು ಬೇಸರ ಮಾಡ್ಕೊಳ್ಳದೆ, ಸಹನೆ ಕಳ್ಕೊಳ್ಳದೆ ಎಲ್ಲರೂ ತಮ್ಮ ಸೇವೆಗಳನ್ನ ನಿಸ್ವಾರ್ಥತೆಯಿಂದ ಮಾಡ್ತಾ ಇದ್ದಾರೆ. ಇದು ದೇವರು ನಮ್ಗೆ ಕೊಟ್ಟಿರೋ ಒಂದು ಶಕ್ತಿ ಏನ್ಬೇಕು. ಈ ದೇವಸ್ಥಾನ ನಡ್ಕೊಂಡ್ ಬರ್ತಾ ಇರೋರು ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ನಮ್ಗೆ ಸೇವೆಗೆ ಅವಕಾಶ ಕೊಟ್ಟಿರೋಂತ ಎಲ್ಲರಿಗೂ ನಮ್ಗ ಅಭಿನಂದನೆಗಳನ್ನು. ಬನ್ನಿ ಬನ್ನಿ ಬನ್ನಿ, ತಲೆ ಕಟ್ಟಿಸ್ಕೊಂಡು ಬನ್ನಿ. ತಲೆ ಬಸ್ಕೊಂಡು ಬನ್ನಿ. ಸರ್, ನಮ್ಮ ಹೆಸರು ರವಿ ಅಂತ. ಸುಮಾರು ವರ್ಷದಿಂದ ನಾವು ಒಂದು 5-6 ವರ್ಷದಿಂದ ನಾವು ಈ 10 ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ವರ್ಷ ಚೆನ್ನಾಗಿ ಆಗ್ತಾ ಇದೆ. ಜನನು ಅದೇ ತರ ಬರ್ತಾ ಇದ್ದಾರೆ. ಅಂದ್ರೆ ಈ ತರ ದೇವಸ್ಥಾನ ಇದುವರೆಗೂ ಎಲ್ಲೂ ಇಲ್ಲ, ಯಾವ ಊರಲ್ಲಿ ಇಲ್ಲ. ಈ ದೇವಸ್ಥಾನ ಒಂದಿದೆ. ಬಟ್ ಜನ ಇಷ್ಟು ಜನ ಬರ್ತಾ ಇದ್ದಾರೆ, ನಾವೇ ಅನ್ಸ್ಕೊಂಡಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಆರೋಗ್ಯ ಎಲ್ರಿಗೂ ಚೆನ್ನಾಗಿರ್ಲಿ, ಆಶೀರ್ವಾದ ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ನಾನು ದೇವರ ಹತ್ರ ಬೇಕು. You want to say something? You want to say something? Like.
ಮುಂದೆ ಬನ್ನಿ ಮುಂದೆ ಬನ್ನಿ. ಹೋಗಿ ನೀವು ಹೋಗಿ ಮೈಕ್ ಹಿಡಿದ್ರೆ ಮಾತಾಡಕ್ ಬರಲ್ಲ. ಮುಂದೆ ಬನ್ನಿ ಮುಟ್ಬಾರ್ದು ಸರ್, ದಯವಿಟ್ಟು ಮುಟ್ಬಾರ್ದು. ಮುಂದೆ ಬನ್ನಿ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ದೇವರ ಬನ್ನಿ ಮುಂದೆ ಬನ್ನಿ. ಬನ್ನಿ ತಲೆ ಬಕ್ಕೊಂಡ್ ಬನ್ನಿ, ತಲೆ ಬಕ್ಕೊಂಡ್ ಬಂದ್ರೆ ಒಳ್ಳೇದು. ತಲೆ ಬಕ್ಕೊಳ್ಳಿ, ಬನ್ನಿ ಬನ್ನಿ ತಲೆ ಬಕ್ಕೊಂಡ್ ಬನ್ನಿ. ಇಲ್ಲ ಇಲ್ಲ, ಇದು ಯೂಟ್ಯೂಬ್ ಚಾನಲ್. ಮಾತಾಡ್ತೀರಾ? ದೇವಸ್ಥಾನದ ಬಗ್ಗೆ ಇವರಾ? టెంపుల్ గురించి మాట్లాడుతున్నా. अर्चना टिकट तोले, अर्चना टिकट स्पेशल टिकट
ದುಬಿ ಗೋವಿಂದ ಮಣ ದುಬಿ ಗೋಪಾಲ ಮಣ ಹರಿ ನಾರಾಯಣ ಹರಿ ಮಣ ದುಬಿ ಗೋವಿಂದ ಮಣ ದುಬಿ ಗೋಪಾಲ ಮಣ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರಿ ಮಣ ದುಬಿ ಗೋವಿಂದ ಮಣ ದುಬಿ ಗೋಪಾಲ ಮಣ ಹರಿ ನಾರಾಯಣ
ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ 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 ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲಿನ ನಾದವ ತೋಡುತ್ತ ಸಜ್ಜನ ಸಾಧು ಪೂಜೆಯ ವೇಳಲಿ ಮಜ್ಜಿಗೆಯೊಳಗಿನ ಬೆಣ್ಣೆಯಿಂದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲಿನ ನಾದವ ತೋಡುತ್ತ ಹೆಜ್ಜೆಯ ಕಾಲಿನ ನಾದವ ತೋಡುತ್ತ ಸಜ್ಜನ ಸಾಧು ಪೂಜೆಯ ವೇಳಲಿ ಮಜ್ಜಿಗೆಯೊಳಗಿನ ಬೆಣ್ಣೆಯಿಂದ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಯುತ ಬಾರಿ ಮನಕೆ ಮಾವೈ ಸಿದ್ಧಿಯ ತೋರೆ ದಿನಕರ ಕೋಟಿ ಜಯದಿ ಹೊಳೆಯುವ ಕನಕರಾಯನ ಕುಮಾರಿ ಬೇಗ ಕನಕ ವೃಷ್ಟಿಯ ಯುತ ಬಾರಿ ಮನಕೆ ಮಾವೈ ಸಿದ್ಧಿಯ ತೋರೆ ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮ ಅಂಕಿತ ಪಂಕಜಲೋಚನ ವೆಂಕಟರಮಣನ ಪಿಂಕದರಾಣಿ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ತಿರುಗುತ್ತವಾರೆ ಕುಂಕುಮ ಅಂಬಿತ ಪಂಕಜಲೋಚನ
ಸುಖ ಪುರಂದರ ವಿಠಲನ ರಾಣಿ ಆದುವೆ ಹರಿಸೆ ಶುಕ್ರವಾರದ ಪೂಜೆಯ ಮೇಳಗೆ ಅಕ್ಕನ ಮಹಿಳ ನನಗಿರಿಗಾಯನ ಸುಖ ಪುರಂದರ ವಿಠಲನ ರಾಣಿ ಸುಖ ಪುರಂದರ ವಿಠಲನ ರಾಣಿ ಸುಖ ಪುರಂದರ ವಿಠಲನ ರಾಣಿ ಸುಖ ಪುರಂದರ ವಿಠಲನ